ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರು ಬೆಲೆ ನಿಗದಿಗಾಗಿ ಆಗ್ರಹಿಸಿ ಸಚಿವರ ಕಚೇರಿ ಮುಂಭಾಗದಲ್ಲಿ ಏನು ಹೋರಾಟ ನಡೆಸ್ತಾ ಇದ್ದಾರೆ. ಆ ಹೋರಾಟ ಇವತ್ತೊಂದು ವಾರ ಆಯಿತು. ನೋಡ್ಬೋದು ನೀವು ದೃಶ್ಯದಲ್ಲಿ. ರೈತರು ಏನು ಈಗಾಗಲೇ ಕಬ್ಬು ಬೆಲೆ ನಿಗದಿ ಆಗಲೇಬೇಕಂತೇಳಿ ಹಠ ಹಿಡಿದಾರ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಲೆ ನಿಗದಿ ಮಾಡಿ ನಂತರ ಜಿಲ್ಲಾಡಳಿತ ಏನು ನಿಗದಿ ಮಾಡ್ತಾ, ಹಾಗಾದ್ರೆ ಮುಖ್ಯಮಂತ್ರಿ ಯಾಕೆ ನಿಗದಿ ಮಾಡ್ತಿರೋ ಎಂಬುದು ಹಠ ಏನಂದ್ರೆ ರೈತರದಾಗ್ಯದ ಅಂತ ಹೇಳ್ಬೋದು. ರೈತರು ಜಿದ್ದು ಮಾಡ್ತಾ ಇದ್ದಾರೆ. ಟೋಟಲಿ ಸಾಕಷ್ಟು ಸಾಲ ಸೂಲ ಮಾಡಿ ಕಬ್ಬು ಬೆಳಿತೀವಿ. ಈ ವರ್ಷ ಮುಂಗಾರು ಹಂಗಾಮಿನ ಉದ್ದು, ಹೆಸರು, ಸೋಯಾ, ತೊಗರಿ ಎಲ್ಲ ಬೆಳೆಯನ್ನು ನಾವು ಕಳ್ಕೊಂಡಿದ್ದೀವಿ. ಸರ್ಕಾರ ನಮ್ಮ ನೆರವಿಗೆ ಬರಬೇಕು. ಆ ಸರ್ಕಾರ ತಕ್ಷಣವೇ ಪ್ರತಿ ಟನ್ನಿಗೆ 3,200 ರೂಪಾಯಿ ಕೊಡಲೇಬೇಕಂತೇಳಿ ರೈತರು ಆಗ್ರಹಿಸಿ ಏನು ಅಹೋರಾತ್ರಿ ಧರಣಿ 13ರಿಂದ ಆರಂಭ ಮಾಡಿದ್ದಾರೆ. ಸಾಕಷ್ಟು ಒಂದು ಚಳಿ ಲೆಕ್ಕಿಸದೆ ಇಂಥ ವಯಸ್ಸಾದ ರೈತರು ಇರ್ಬೋದು, ಮಹಿಳಾ ರೈತರು ಇರ್ಬೋದು, ಸಾಕಷ್ಟು ಜನ ಆ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಈಗಾಗಲೇ ಸಚಿವರು, ಶಾಸಕರು, ಜಿಲ್ಲಾ ಅಧಿಕಾರಿಗಳು ಬಂದು ಕೂಡ ಮಾತು ಕೊಟ್ಟು ಹೋಗಿದ್ದಾರೆ. ಆದರೆ ಆ ಮಾತು ಯಾರೂ ಉಳಿಸ್ಕೋತಾ ಇಲ್ಲ. ಒಳ್ಳೆ ಶುಭ ಸುದ್ದಿ ಕೊಡ್ತೀವಿ, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ, ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿ ಹೋಗಿನವ್ರು ಇನ್ನೂ ಕೂಡ ಗುಡ್ ನ್ಯೂಸ್ ಬಂದಿಲ್ಲ. ಒಂದು ವೇಳೆ ನಮ್ದು ಬೇಡಿಕೆ ಈಡೇರಲು ನಾವು ಉಗ್ರ ಹೋರಾಟ ಮಾಡ್ತೀವಿ. 21ರಿಂದ ಜಿಲ್ಲಾದ್ಯಂತ ರಸ್ತೆ ತಡೆ ಮಾಡ್ತೀವಿ. ಜಾನುವಾರುಗಳೊಂದಿಗೆ, ಕಬ್ಬಿನೊಂದಿಗೆ, ಎತ್ತಿನ ಬಂಡಿಯೊಂದಿಗೆ ಮತ್ತೆ ಹೋರಾಟ ಮಾಡ್ತೀವಿ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ರೈತ ಸಂಘ ಅಧ್ಯಕ್ಷರೇ ಇದ್ದಾರೆ. ಅಧ್ಯಕ್ಷರೇ, ಏನು ಹೇಳ್ಬೇಕಂತೀರಿ ಸರ್ಕಾರಕ್ಕೆ? ಯಾಕೆ ಆ ಸಚಿವರೆಲ್ಲ ಬಂದು ಹೋದರು? ಏನು ಹೇಳಿದ್ರು ನಿಮಗೆ? ಸಚಿವರು ನಿನ್ನೆ 17ನೇ ತಾರೀಕಿಗೆ ಬಂದು ನಮ್ಮ ಸರಿ ಚರ್ಚೆ ಮಾಡಿ ಕಬ್ಬಿನ ರೇಟ್ ಏನದ ನಮ್ಮದು ಡಿಮಾಂಡ್ ಕೇಳಿದ್ರು. ನಾವು ಏನದ ಬೆಳಗಾವಿ ಮಾದರಿಯಾಗಿ, ಮುದೋಳ ಮಾದರಿಯಾಗಿ ಸುಮಾರು 3,200 ರೂಪಾಯಿ ಕೊಡಬೇಕಂತ ನಮ್ಮದು ಡಿಮಾಂಡ್ ಇತ್ತು. ಆದರೆ ಸಚಿವರು ಅದಕ್ಕೆ ಒಪ್ಪಲಿಲ್ಲ. ಅವ್ರು ಏನು ಹೇಳಿದ್ರಂದ್ರೆ, ಡಿ ಸಿ ಮುಖಾಂತರ ಏನದ ನಿಮಗೇನು ಮೊನ್ನೆ ನಾವು ತಿಳಿಸಿದೆವು 2,900 ರೂಪಾಯಿ, ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ ಅಂತ ಅವ್ರು ಹೇಳ್ಯಾರ. ಅದಕ್ಕೆ ನಾವು ರೈತರು ಎಲ್ಲರೂ ಅದಕ್ಕೆ ಒಪ್ಪಿಲ್ಲ. ಇದು ಭಾಳ ಅನ್ಯಾಯ ಆಗ್ಲತ್ತ. ನಮ್ಮ ಬೀದರ್ ಜಿಲ್ಲೆಗೆ ಏನದ ಅಂದ್ರೆ ಸುಮಾರು 20 ವರ್ಷ ಆಯಿತು ನಮಗೆ ಮೋಸನೇ ಮಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ, ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹೆಚ್ಚಿಗೆ ಬೆಲೆ ಇದೆ. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾಳ ಕಡಿಮೆ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾವು ಹೇಳಿದೆವು ಹಿಂಗೆ ಯಾಕೆ ಅಂತ ಕೇಳಿದ್ರೆ ಅವ್ರಂದರು ಇಲ್ಲಿ ರಿಕವರಿ ಕಮ್ ಹೊಂಟದ. ಅದಕ್ಕೆ ನಾವು ಉತ್ತರ ಕೊಟ್ಟೆ ಅವರಿಗೆ, ಇಲ್ಲಿ ರಿಕವರಿ ಕಮ್ ಹೊಂಟಿಲ್ಲ, ಇಲ್ಲಿ ರಿಕವರಿ ಕದೀತಾ ಇದ್ದಾರ, ತಾವು ಅದು ಗಮನ ಹರಿಸ್ಬೇಕು. ಈಗ ಹೇಳ್ತೀನದು. ಇವಾಗ ಏನದಂದ್ರೆ ನಾವು ಏನದಂದ್ರೆ ಮುಂದೆ ಏನದಂದ್ರೆ ಹೋರಾಟ ಮಾಡ್ತೇವೆ ಅಂತ ಅವ್ರಿಗೆ ಹೇಳಿದೆವು. ನಮ್ಮ ಹೋರಾಟ ಕಂಟಿನ್ಯೂ ಇರ್ತದೆ. ಈಗ 21ನೇ ತಾರೀಕಿಗೆ ನಾವು ಇವತ್ತು ಒಂದು ಮೀಟಿಂಗ್ ತೊಗೊಳತ್ತಿದ್ದೆವು. ಆ ಮೀಟಿಂಗ್ ತೊಗೊಂಡು ಹೋರಾಟ ಯಾವ ರೀತಿದಿಂದ ಮಾಡಬೇಕು, ಯಾವ ರೀತಿದಿಂದ ರೂಪುರೇಷೆ ಮಾಡಬೇಕಂಬುದು ಅದ್ರ ಬಗ್ಗೆ ಚಿಂತನೆ ಮಾಡಿ ಆ ಹೋರಾಟ ಬಗ್ಗೆ ನಾವು ಆಮೇಲೆ ಹೇಳ್ತೇವೆ. ಏನೀಗಾಗಲೇ ಸಚಿವರು ಬಂದರು, ಗುಡ್ ನ್ಯೂಸ್ ಕೊಡ್ತೀವಿ, ಸಿ ಎಂ ಮುಂದೆ ಮಾತಾಡಂತೇಳಿ ಆ ಒಂದು ನಿರೀಕ್ಷೆಯಲ್ಲೆಲ್ಲ ರೈತರು ಇದ್ದಾರೆ, ಜಿಲ್ಲೆಯ ಕಬ್ಬು ಬೆಳೆಗಾರರು. ಇನ್ನೂ ಬಂದಿಲ್ಲ ಸರ್ ಸುದ್ದಿ. ನಿನ್ನ ಉಸ್ತುವಾರಿ ಮಂತ್ರಿಗಳು ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಬರ್ತಾ ಇದ್ದಾರೆ ಅಂದರೆ ಭಾಳ ಖುಷಿಯಾಗಿತ್ತು. ಯಾಕಂದರೆ ಏನಾರ ಬೆಲೆ ನಿಗದಿ ಆಯ್ತದ ಅಂತ ಕಸಿ ನಾವು ನಿರೀಕ್ಷೆಯಲ್ಲಿದ್ದೆವು. ಆದರೂ ಕೂಡ ಇಲ್ಲಿ ಏನು 13ನೇ ತಾರೀಕಿಗೆ ಏನು ಡಿ ಸಿ ಅವ್ರು ಹೇಳಿದಾರೋ ಅಷ್ಟೇ ಉಸ್ತುವಾರಿ ಮಂತ್ರಿಗಳು ಕೂಡ ಅಷ್ಟೇ ಹೇಳಿದ್ದಾರೆ. ಯಾಕಂದ್ರೆ ಈಗ ನಾವು ಏನು ಹೆಚ್ಚಿಗೆ ಕೇಳ್ತಾ ಇಲ್ಲ, ಏನು ಬೇರೆ ಜಿಲ್ಲೆದಾಗ ಏನು ಕೊಟ್ಟಿದ್ದಾರೋ ಅದನ್ನೇ ಕೂಡ ಅಲ್ಲತ್ತಿದ್ದೆವು. ಈಗ ಉದ್ದು, ಹೆಸರು, ಸೋಯಾಬೀನ್, ತೊಗರಿ ಹೋಗಿನ ವಿಷಯ ಅದು ಬೇರೆ. ಅದು ಹೋಗಿನ ಕಡೆದ ನಾವು ಹೆಚ್ಚಿಗೆ ಕೇಳತ್ತಿದ್ದೆವು. ಇಲ್ಲ, ಬೇರೆ ಜಿಲ್ಲೆದಾಗ ಏನು ಕೊಟ್ಟಿರಿ ಅದು ನಮಗೆ ಕೊಡ್ರಿ. ಆ ಇಳುವರಿ ಕಡಿಮೆ ಅದನ ಬೇರೆ ಜಿಲ್ಲೆದಾಗ 3,300 ರೂಪಾಯಿ ಕೊಟ್ಟಿರಿ, ಮತ್ತು ನಮಗೆ 3,200 ಕೊಡ್ರಿ. 2,900 ಅಂತ ಯಾಕೆ ಪಟ್ಟು ಹಿಡಿದು ಏನದ? ಅದರ ಕಡೆಯಿಂದ ಏನದ ಅಂದ್ರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ನೀನು ಬಂದ್ವಿ ಅನ್ನೋದಂದ್ರೆ ಏನು ಪ್ರಯೋಜನ ಆಗಿಲ್ಲ. ನಮ್ದು ಹಣೆ ಬಾರ್ ನಮಗೆ ಸುತ್ತ ಅಂತ ಹೇಳಿ ಈಗ ಏನದ ಅಂದ್ರೆ ನಾವು ಈಗ ಮುಂದೆ ಏನು 21ನೇ ತಾರೀಕಿಗೆ ಏನು ಬೀದಿಗೆ ಇಳಿದು ಹೋರಾಟ ಮಾಡ್ಲಾಕ ಏನು ನಿಶ್ಚಯ ಮಾಡಲಾಗಿದೆ. ಅದು ಯಾವ ರೀತಿಯಿಂದ ಮಾಡಬೇಕಂತ ಈಗ ನಿರ್ಣಯ ಆಗಬೇಕಾಗ್ಯದ. ಅದರ ರೈತರದೊಂದು ಆಕ್ರೋಶ ಅಂತ ಹೇಳ್ಬೋದು. ಟೋಟಲಿ ಬೇರೆ ಅನ್ಯ ಜಿಲ್ಲೆಗಳಲ್ಲಿ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅಷ್ಟೇ ಬೆಲೆ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಸರ್, ಏನು ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಯಾಕೆ ಕಬ್ಬು ಬೆಳೆಗಾರರ ಬಗ್ಗೆ ಆಸಕ್ತಿ? ಈಗಾಗಲೇ ನಮ್ಮ ಹೋರಾಟ 6ನೇ ದಿನಕ್ಕೆ ಕಾಲಿಟ್ಟದ. ಈಗ ಅನೇಕ ದಿನಗಳಿಂದ ಹೋರಾಟ ಮಾಡ್ತಾನೆ ಬಂದಿದ್ದೆವು. ಈಗ ಈ 3 ಸಲ ಡಿ ಸಿ ಅವ್ರನ್ನೂ ನಮ್ಗೆ ಕರೆದ್ರು, ಆದ್ರೂ ನಮ್ಗೆ ಬೆಲೆ ಕೊಡೋಲ್ಲಿ ವಿಫಲ ಆಗಿದೆ. ಅದೇ ರೀತಿ ನಿನ್ನೆ ಉಸ್ತುವಾರಿ ಸಚಿವರು ಬಂದು ಬರೀ ಅವರು ಭಾಷಣ ಮಾಡೇ ಹೋದರು ಹೊರತು ನಮ್ಗೆ ಯಾವುದೇ ಒಂದು ನ್ಯಾಯ ಬೆಲೆ ಕೊಡೋಂಥ ವ್ಯವಸ್ಥೆ ಮಾಡಲಿಲ್ಲ. ಆದ್ರೆ ಇದೇ ರೀತಿ ಮುಂದುವರಿತು ಅಂದ್ರೆ ನಾವೊಂದು ಉಗ್ರ ಹೋರಾಟ ಕೈಗೊಳ್ಬೇಕಾಗ್ತದೆ. ಯಾಕಂದ್ರೆ ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ರೇಟ್ ಫಿಕ್ಸ್ ಆಗ್ಯಾರ. ನಮ್ಮದು ಒಂದು ಜಿಲ್ಲೆ ಬಿಟ್ಟರೆ ಎಲ್ಲ ಜಿಲ್ಲೆಗಳಲ್ಲಿ
ಬೆಳಗಾವಿಯಿಂದ ಬಾಗಲಕೋಟ್ಲಿಂದ ಬಿಜಾಪುರದಿಂದ ಗುಲ್ಬರ್ಗ ಎಲ್ಲ ಜಿಲ್ಲೆಗಳಲ್ಲಿ 3,000 ತನಕ ಎಲ್ಲ ನಾವು ಸರ್ಕಾರಕ್ಕೆ ಬೇಗ ಏನಾರ ಬೆಲೆ ನಿಗದಿ ಮಾಡಿ ನಮ್ಮ ಜಿಲ್ಲೆಗೂ 3,200 ರೂಪಾಯಿ ಕನಿಷ್ಠ ಆದ್ರೂ ಭೀ ಕೊಡಬೇಕು. ಕೊಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ. ಸೊ ಇದು ರೈತರ ಒಂದು ಆಕ್ರೋಶ ಅಂತ ಹೇಳ್ಬೋದು. ಕನಿಷ್ಠ 3,200 ರೂಪಾಯಿ ಕೊಡಲೇಬೇಕು, ಇಲ್ಲಾಂದ್ರೆ ಉಗ್ರ ಹೋರಾಟ ಅನಿವಾರ್ಯ. 21 ನಾವು ಡೆಡ್ಲೈನ್ ಕೊಡ್ತೀವಿ, 21ರಿಂದ ಇಡೀ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ರೈತರು ಎಚ್ಚರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಬ್ಬು ಬೆಳೆಗಾರದು ರೈತರದು ಏನು ಗೋಳಿದೆ, ನೋವಿದೆ, ಈಗಲಾದ್ರೂ ನಮ್ಮನ್ನ ಆಳುವ ಸರ್ಕಾರ ಕಾಣಿಸ್ತದ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರು ಬೆಲೆ ನಿಗದಿಗಾಗಿ ಆಗ್ರಹಿಸಿ ಸಚಿವರ ಕಚೇರಿ ಮುಂಭಾಗದಲ್ಲಿ ಏನು ಹೋರಾಟ ನಡೆಸ್ತಾ ಇದ್ದಾರೆ. ಆ ಹೋರಾಟ ಇವತ್ತೊಂದು ವಾರ ಆಯಿತು. ನೋಡ್ಬೋದು ನೀವು ದೃಶ್ಯದಲ್ಲಿ. ರೈತರು ಏನು ಈಗಾಗಲೇ ಕಬ್ಬು ಬೆಲೆ ನಿಗದಿ ಆಗಲೇಬೇಕಂತೇಳಿ ಹಠ ಹಿಡಿದಾರ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಲೆ ನಿಗದಿ ಮಾಡಿ ನಂತರ ಜಿಲ್ಲಾಡಳಿತ ಏನು ನಿಗದಿ ಮಾಡ್ತಾ, ಹಾಗಾದ್ರೆ ಮುಖ್ಯಮಂತ್ರಿ ಯಾಕೆ ನಿಗದಿ ಮಾಡ್ತಿರೋ ಎಂಬುದು ಹಠ ಏನಂದ್ರೆ ರೈತರದಾಗ್ಯದ ಅಂತ ಹೇಳ್ಬೋದು. ರೈತರು ಜಿದ್ದು ಮಾಡ್ತಾ ಇದ್ದಾರೆ. ಟೋಟಲಿ ಸಾಕಷ್ಟು ಸಾಲ ಸೂಲ ಮಾಡಿ ಕಬ್ಬು ಬೆಳಿತೀವಿ. ಈ ವರ್ಷ ಮುಂಗಾರು ಹಂಗಾಮಿನ ಉದ್ದು, ಹೆಸರು, ಸೋಯಾ, ತೊಗರಿ ಎಲ್ಲ ಬೆಳೆಯನ್ನು ನಾವು ಕಳ್ಕೊಂಡಿದ್ದೀವಿ. ಸರ್ಕಾರ ನಮ್ಮ ನೆರವಿಗೆ ಬರಬೇಕು. ಆ ಸರ್ಕಾರ ತಕ್ಷಣವೇ ಪ್ರತಿ ಟನ್ನಿಗೆ 3,200 ರೂಪಾಯಿ ಕೊಡಲೇಬೇಕಂತೇಳಿ ರೈತರು ಆಗ್ರಹಿಸಿ ಏನು ಅಹೋರಾತ್ರಿ ಧರಣಿ 13ರಿಂದ ಆರಂಭ ಮಾಡಿದ್ದಾರೆ. ಸಾಕಷ್ಟು ಒಂದು ಚಳಿ ಲೆಕ್ಕಿಸದೆ ಇಂಥ ವಯಸ್ಸಾದ ರೈತರು ಇರ್ಬೋದು, ಮಹಿಳಾ ರೈತರು ಇರ್ಬೋದು, ಸಾಕಷ್ಟು ಜನ ಆ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಈಗಾಗಲೇ ಸಚಿವರು, ಶಾಸಕರು, ಜಿಲ್ಲಾ ಅಧಿಕಾರಿಗಳು ಬಂದು ಕೂಡ ಮಾತು ಕೊಟ್ಟು ಹೋಗಿದ್ದಾರೆ. ಆದರೆ ಆ ಮಾತು ಯಾರೂ ಉಳಿಸ್ಕೋತಾ ಇಲ್ಲ. ಒಳ್ಳೆ ಶುಭ ಸುದ್ದಿ ಕೊಡ್ತೀವಿ, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ, ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿ ಹೋಗಿನವ್ರು ಇನ್ನೂ ಕೂಡ ಗುಡ್ ನ್ಯೂಸ್ ಬಂದಿಲ್ಲ. ಒಂದು ವೇಳೆ ನಮ್ದು ಬೇಡಿಕೆ ಈಡೇರಲು ನಾವು ಉಗ್ರ ಹೋರಾಟ ಮಾಡ್ತೀವಿ. 21ರಿಂದ ಜಿಲ್ಲಾದ್ಯಂತ ರಸ್ತೆ ತಡೆ ಮಾಡ್ತೀವಿ. ಜಾನುವಾರುಗಳೊಂದಿಗೆ, ಕಬ್ಬಿನೊಂದಿಗೆ, ಎತ್ತಿನ ಬಂಡಿಯೊಂದಿಗೆ ಮತ್ತೆ ಹೋರಾಟ ಮಾಡ್ತೀವಿ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ರೈತ ಸಂಘ ಅಧ್ಯಕ್ಷರೇ ಇದ್ದಾರೆ. ಅಧ್ಯಕ್ಷರೇ ಏನು ಹೇಳ್ಬೇಕಂತೀರಿ ಸರ್ಕಾರಕ್ಕೆ? ಯಾಕೆ ಆ ಸಚಿವರೆಲ್ಲ ಬಂದು ಹೋದರು? ಏನು ಹೇಳೋರು ನಿಮಗೆ? ಸಚಿವರು ನಿನ್ನ 17ನೇ ತಾರೀಕಿಗೆ ಬಂದು ನಮ್ಮ ಸರಿ ಚರ್ಚೆ ಮಾಡಿ ಕಬ್ಬಿನ ರೇಟ್ ಏನದ ನಮ್ಮದು ಡಿಮಾಂಡ್ ಕೇಳಿದ್ರು. ನಾವು ಏನದ ಬೆಳಗಾವಿ ಮಾದರಿಯಾಗಿ, ಮುದೋಳ ಮಾದರಿಯಾಗಿ ಸುಮಾರು 3,200 ರೂಪಾಯಿ ಕೊಡಬೇಕಂತ ನಮ್ಮದು ಡಿಮಾಂಡ್ ಇತ್ತು. ಆದರೆ ಸಚಿವರು ಅದಕ್ಕೆ ಒಪ್ಪಲಿಲ್ಲ. ಅವ್ರು ಏನು ಹೇಳಿದ್ರಂದ್ರೆ DC ಮುಖಾಂತರ ಏನದ ನಿಮಗೇನು ಮೊನ್ನೆ ನಾವು ತಿಳಿಸಿದೆವು 2,900 ರೂಪಾಯಿ, ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ ಅಂತ ಅವ್ರು ಹೇಳ್ಯಾರ. ಅದಕ್ಕೆ ನಾವು ರೈತರು ಎಲ್ಲರೂ ಅದಕ್ಕೆ ಒಪ್ಪಿಲ್ಲ. ಇದು ಭಾಳ ಅನ್ಯಾಯ ಆಗ್ಲತ್ತದ. ನಮ್ಮ ಬೀದರ್ ಜಿಲ್ಲೆಗೆ ಏನದ ಅಂದ್ರೆ ಸುಮಾರು 20 ವರ್ಷ ಆಯಿತು ನಮಗೆ ಮೋಸನೇ ಮಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ, ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹೆಚ್ಚಿಗೆ ಬೆಲೆ ಇದೆ. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾಳ ಕಡಿಮೆ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾವು ಹೇಳಿದೆವು ಹಿಂಗೆ ಯಾಕೆ ಅಂತ ಕೇಳಿದ್ರೆ ಅವ್ರು ಅಂದರು ಇಲ್ಲಿ ರಿಕವರಿ ಕಮ್ ಹೊಂಟದ. ಅದಕ್ಕೆ ನಾವು ಉತ್ತರ ಕೊಟ್ಟೆ ಅವರಿಗೆ, ಇಲ್ಲಿ ರಿಕವರಿ ಕಮ್ ಹೊಂಟಿಲ್ಲ, ಇಲ್ಲಿ ರಿಕವರಿ ಕದೀತಾ ಇದ್ದಾರ, ತಾವು ಅದು ಗಮನ ಹರಿಸ್ಬೇಕು. ಈಗ ಹೇಳ್ತೀನದು. ಇವಾಗ ಏನದಂದ್ರೆ ನಾವು ಏನದಂದ್ರೆ ಮುಂದೆ ಏನದಂದ್ರೆ ಹೋರಾಟ ಮಾಡ್ತೇವೆ ಅಂತ ಅವ್ರಿಗೆ ಹೇಳಿದೆವು. ನಮ್ಮ ಹೋರಾಟ ಕಂಟಿನ್ಯೂ ಇರ್ತದೆ. ಈಗ 21ನೇ ತಾರೀಕಿಗೆ ನಾವು ಇವತ್ತು ಒಂದು ಮೀಟಿಂಗ್ ತೊಗೊಳತ್ತಿದ್ದೆವು. ಆ ಮೀಟಿಂಗ್ ತೊಗೊಂಡು ಹೋರಾಟ ಯಾವ ರೀತಿದಿಂದ ಮಾಡಬೇಕು, ಯಾವ ರೀತಿದಿಂದ ರೂಪುರೇಷೆ ಮಾಡಬೇಕಂಬುದು ಅದ್ರ ಬಗ್ಗೆ ಚಿಂತನೆ ಮಾಡಿ ಆ ಹೋರಾಟ ಬಗ್ಗೆ ನಾವು ಆಮೇಲೆ ಹೇಳ್ತೇವೆ. ಏನೀಗಾಗಲೇ ಸಚಿವರು ಬಂದರು, ಗುಡ್ ನ್ಯೂಸ್ ಕೊಡ್ತೀವಿ, CM ಮುಂದೆ ಮಾತಾಡಂತೇಳಿ ಆ ಒಂದು ನಿರೀಕ್ಷೆಯಲ್ಲೆಲ್ಲ ರೈತರು ಇದ್ದಾರೆ ಜಿಲ್ಲೆಯ ಕಬ್ಬು ಬೆಳೆಗಾರರು. ಇನ್ನೂ ಬಂದಿಲ್ಲ ಸರ್ ಸುದ್ದಿ. ನಿನ್ನ ಉಸ್ತುವಾರಿ ಮಂತ್ರಿಗಳು ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಬರ್ತಾ ಇದ್ದಾರೆ ಅಂದರೆ ಭಾಳ ಖುಷಿಯಾಗಿತ್ತು. ಯಾಕಂದರೆ ಏನಾರ ಬೆಲೆ ನಿಗದಿ ಆಯ್ತದ ಅಂತ ಕಸಿ ನಾವು ನಿರೀಕ್ಷೆಯಲ್ಲಿದ್ದೆವು. ಆದರೂ ಕೂಡ ಇಲ್ಲಿ ಏನು 13ನೇ ತಾರೀಕಿಗೆ ಏನು DC ಅವ್ರು ಹೇಳಿದಾರೋ ಅಷ್ಟೇ ಉಸ್ತುವಾರಿ ಮಂತ್ರಿಗಳು ಕೂಡ ಅಷ್ಟೇ ಹೇಳಿದ್ದಾರೆ. ಯಾಕಂದ್ರೆ ಈಗ ನಾವು ಏನು ಹೆಚ್ಚಿಗೆ ಕೇಳ್ತಾ ಇಲ್ಲ, ಏನು ಬೇರೆ ಜಿಲ್ಲೆದಾಗ ಏನು ಕೊಟ್ಟಿದ್ದಾರೋ ಅದನ್ನೇ ಕೂಡ ಅಲ್ಲತ್ತಿದ್ದೆವು. ಈಗ ಉದ್ದು, ಹೆಸರು, ಸೋಯಾಬೀನ್, ತೊಗರಿ ಹೋಗಿನ ವಿಷಯ ಅದು ಬೇರೆ, ಅದು ಹೋಗಿನ ಕಡೆದ ನಾವು ಹೆಚ್ಚಿಗೆ ಕೇಳತ್ತಿದ್ದೆವು. ಇಲ್ಲ, ಬೇರೆ ಜಿಲ್ಲೆದಾಗ ಏನು ಕೊಟ್ಟಿರಿ ಅದು ನಮಗೆ ಕೊಡ್ರಿ. ಆ ಇಳುವರಿ ಕಡಿಮೆ ಅದನ ಬೇರೆ ಜಿಲ್ಲೆದಾಗ 3,300 ರೂಪಾಯಿ ಕೊಟ್ಟಿರಿ, ಮತ್ತು ನಮಗೆ 3,200 ಕೊಡ್ರಿ. 2,900 ಅಂತ ಯಾಕೆ ಪಟ್ಟು ಹಿಡಿದು ಏನದ? ಅದರ ಕಡೆಯಿಂದ ಏನದ ಅಂದ್ರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು
ನೀನು ಬಂದ್ವಿ ಅನ್ನೋದಂದ್ರ ಏನು ಪ್ರಯೋಜನ ಆಗಿಲ್ಲ, ನಮ್ದು ಹಣೆ ಬಾರ್ ನಮ್ಮ ಸುತ್ತ ಅಂತ ಹೇಳಿ ಈಗ ಏನದಂದ್ರ ನಾವು ಈಗ ಮುಂದೆ ಏನು 21ನೇ ತಾರೀಕಿಗೆ ಏನು ಬೀದಿಗೆ ಇಳಿದು ಹೋರಾಟ ಮಾಡ್ಲಾಕ ಏನು ನಿಶ್ಚಯ ಮಾಡಲಾಗಿದೆ. ಅದು ಯಾವ ರೀತಿಯಿಂದ ಮಾಡಬೇಕಂತ ಈಗ ನಿರ್ಣಯ ಆಗಬೇಕಾಗ್ಯದ. ಅದರ ರೈತರದೊಂದು ಆಕ್ರೋಶ ಅಂತ ಹೇಳ್ಬೋದು. ಟೋಟಲಿ ಬೇರೆ ಅನ್ಯ ಜಿಲ್ಲೆಗಳಲ್ಲಿ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅಷ್ಟೇ ಬೆಲೆ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಸರ್, ಏನ್ ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಯಾಕೆ ಕಬ್ಬು ಬೆಳೆಗಾರರ ಬಗ್ಗೆ ಆಸಕ್ತಿ ಕಮ್ಮಿ? ಈಗಾಗಲೇ ನಮ್ಮ ಹೋರಾಟ 6ನೇ ದಿನಕ್ಕೆ ಕಾಲಿಟ್ಟದ. ಈಗ ಅನೇಕ ದಿನಗಳಿಂದ ಹೋರಾಟ ಮಾಡ್ತಾನೆ ಬಂದಿದ್ದೆವು. ಈಗ ಈ 3 ಸಲ ಡಿ ಸಿ ಅವ್ರನ್ನೂ ನಮ್ಗೆ ಕರೆದ್ರು, ಆದ್ರೂ ನಮ್ಗೆ ಬೆಲೆ ಕೊಡೋಲ್ಲಿ ವಿಫಲ ಆಗಿದೆ. ಅದೇ ರೀತಿ ನಿನ್ನೆ ಉಸ್ತುವಾರಿ ಸಚಿವರು ಬಂದು ಬರೀ ಅವರು ಭಾಷಣ ಮಾಡೇ ಹೋದರು ಹೊರತು ನಮ್ಗೆ ಯಾವುದೇ ಒಂದು ನ್ಯಾಯ ಬೆಲೆ ಕೊಡೋಂಥ ವ್ಯವಸ್ಥೆ ಮಾಡಲಿಲ್ಲ. ಆದ್ರೆ ಇದೇ ರೀತಿ ಮುಂದುವರಿತು ಅಂದ್ರೆ ನಾವೊಂದು ಉಗ್ರ ಹೋರಾಟ ಕೈಗೊಳ್ಬೇಕಾಗ್ತದೆ. ಯಾಕಂದ್ರೆ ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ರೇಟ್ ಫಿಕ್ಸ್ ಆಗ್ಯಾರ. ನಮ್ಮದು ಒಂದು ಜಿಲ್ಲೆ ಬಿಟ್ಟರೆ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಬೆಳಗಾವಿಯಿಂದ ಬಾಗಲಕೋಟ್ಲಿಂದ ಬಿಜಾಪುರದಿಂದ ಗುಲ್ಬರ್ಗ ಎಲ್ಲ ಜಿಲ್ಲೆಗಳಲ್ಲಿ 3,000 ತನಕ ಎಲ್ಲ ನಾವು ಸರ್ಕಾರಕ್ಕೆ ಬೇಗ ಏನಾರು ಬೆಲೆ ನಿಗದಿ ಮಾಡಿ ನಮ್ಮ ಜಿಲ್ಲೆಗೂ 3,200 ರೂಪಾಯಿ ಕನಿಷ್ಠ ಆದ್ರೂ ಕೊಡಬೇಕು. ಕೊಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ. ಸೊ ಇದು ರೈತರದೊಂದು ಆಕ್ರೋಶ ಅಂತ ಹೇಳ್ಬೋದು. ಕನಿಷ್ಠ 3,200 ರೂಪಾಯಿ ಕೊಡಲೇಬೇಕು, ಇಲ್ಲಾಂದ್ರೆ ಉಗ್ರ ಹೋರಾಟ ಅನಿವಾರ್ಯ. 21 ನಾವು ಡೆಡ್ಲೈನ್ ಕೊಡ್ತೀವಿ, 21ರಿಂದ ಇಡೀ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ರೈತರು ಎಚ್ಚರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಬ್ಬು ಬೆಳೆಗಾರದು ರೈತರದು ಏನು ಗೋಳಿದೆ, ನೋವಿದೆ, ಈಗಲಾದ್ರೂ ನಮ್ಮನ್ನ ಆಳುವ ಸರ್ಕಾರ ಕಾಣಿಸ್ತದ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್.